ಬೆಂಗಳೂರು ಲೋಕಾಯುಕ್ತರು ನ್ಯಾಯಮೂರ್ತಿ ರಾಮ್ಕಾಂತ್ ಚೌಹಾಣ್ ನೇತೃತ್ವದ ತಂಡ ಗುರುಮಿಠಕಲ್ ನಗರಕ್ಕೆ ಬೆಳ್ಳಂಬೆಳಗ್ಗೆ ಎಂಟ್ರಿ, ಪುರಸಭೆಯ ಕಾರ್ಯಾಲಯಕ್ಕೆ ದಿಢೀರನೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದರು. ಸಂಘ ಸಂಸ್ಥೆಗಳು, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಮೊನ್ನೆ ಸತ್ಯಗಳು ಉಂಟು ಸರ್, ಅವರಿಗೆ ಕಲೆಕ್ಟ್ ಮಾಡಿ ಗೈಡೆನ್ಸ್ ಒಂದು ಇರಲಿಲ್ಲ. ಇಲ್ಲ ಸರ್. ಇರ್ತಕ್ಕಂಥದ್ದು ಕಾಲಕ್ಕೆ 5 ವರ್ಷ ಆಗಿದೆಯೋ ಇಲ್ವೋ? 20 ವರ್ಷದ ಆಗಿಲ್ಲ ಸರ್. 20 ವರ್ಷದ ಆಗಿಲ್ಲ ಸರ್. 20 ವರ್ಷದವು 39 ಶಾಪ್ ಅದ ಸರ್. 20 ವರ್ಷ ಅವಧಿಯ ಲೀಸ್ ಇರ್ತಕ್ಕಂಥ ಎಷ್ಟು? 39 ಅಂಗಡಿಗಳು, 39 ಮಳಿಗೆಗಳನ್ನು ಲೀಸ್ ಕಂಟಿನ್ಯೂ ಮಾಡಿಲ್ಲ ಸರ್. ಪೀರಿಯಡ್ ಮುಗಿದ ಯಾವಾಗ? 2018 ಸರ್. ಇವುಗಳ ಅವಧಿ 2018ರಲ್ಲಿ ಮುಗಿದಿದೆ. ಅಲ್ಲಿಂದ ಇಲ್ಲಿವರೆಗೆ 7 ವರ್ಷ ಆಯಿತು. ಯಾಕೆ ಮಾಡಿಲ್ಲ? ಎಲ್ಲ ಸಂಬಂಧಪಟ್ಟಿದ್ದು ಇವುಗಳಿಗೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಇನ್ನು ಬಾಕಿ ಇದೆಯಾ? ಬಾಕಿ ಇದೆ ಸರ್. ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇರುವುದಾಗಿ ತಿಳಿಸಿರುತ್ತಾರೆ. ಆ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ಕೆಲವರು ನಮ್ಮ ಆ 39 ಅಂಗಡಿ ಬಿಟ್ಟು ರಿಮೈನಿಂಗ್ ಅಂಗಡಿಗಳಿಗೆ ಡಿಸ್ಪ್ಯೂಟ್ ಮುಗಿದಿದೆಯಾ ಇಲ್ಲ? ಅದ್ರೊಳಗೆ ಆ ಬಾಡಿಗೆ ಎಷ್ಟು ಹೋಗ? ಆ 39 ಅಂಗಡಿಗೆ 500 ರೂಪಾಯಿ. ಯಾಕಲ್ಲದು 80 1995ರಲ್ಲಿ ಇವುಗಳನ್ನು ಲೀಸ್ ನೀಡಲಾಗಿದೆ. ಪ್ರತಿ ತಿಂಗಳು 500 ರೂಪಾಯಿ. 500 ರೂಪಾಯಿ ತಿಂಗಳ ಬಾಡಿಗೆ. ತಿಂಗಳ 500? ಹೌದು ಸರ್. ವರ್ಷಕ್ಕೆ? ಇಲ್ಲ, ತಿಂಗಳ ಪ್ರತಿ ತಿಂಗಳ 500 ಬಾಡಿಗೆ ಅಂತ ನೀಡಲಾಗಿದೆ. ರಿಮೈನಿಂಗ್ ಅವಲ್ಲ, ಇನ್ನು 5 ವರ್ಷದ್ದು 10 ವರ್ಷದ್ದು ಬಾಡಿಗೆ ಕೊಡ್ತಕ್ಕಂಥವು. ಅವು ಲೀಸ್ ಪೀರಿಯಡ್ 3 ಎಷ್ಟು ವರ್ಷ ಆಯಿತು? ಅದ್ರ ಬಗ್ಗೆ ಕೇಸ್ ಇದೆಯಾ? ಕೋರ್ಟ್ ಇದೆಯಾ? 93 ಸರ್. 39 ಆದ್ರೆ ಕೋರ್ಟ್ ಕೇಸ್ ಸರ್. ಉಳಿದಿದ್ದು 22/2030 ಮುಗಿಯಿತು ಸರ್. ಉಳಿದ 22 2030 ತನಕ ಫ್ರೀಡಮ್ ಸರ್. ಉಳಿದ 22 ಮಳಿಗೆಗಳ ಲೀಸ್ ಅವಧಿ ಯಾವಾಗ? 2030ಕ್ಕೆ ಕೊನೆಗೊಳ್ಳುವುದಾಗಿ ತಿಳಿಸಿರುತ್ತಾರೆ. ರಿಮೈನಿಂಗ್ 22 ಡಿಸೆಂಬರ್ ಸರ್. ಈ ವರ್ಷ 25 ಡಿಸೆಂಬರ್ ಮುಗಿಯಿತು ಸರ್. ಮುಗಿದಿದೆ. ಹಾಂ ಸರ್. ಅದು ಕೆವಿಟ್ ತರಲಿಕ್ಕೆ ಉಳಿದ 22 22 ಉಳಿದ 22 ಮಳಿಗೆಗಳ ಇದು 5 ವರ್ಷದವು. 5 ವರ್ಷದ ಲೀಸ್ ಅವಧಿ 2025 ಡಿಸೆಂಬರ್ಗೆ ಮುಕ್ತಾಯಗೊಂಡಿದೆ. ಇದು ರೀಟೆಂಡರ್ ಮಾಡಿದ್ರು ಇಲ್ಲೋ ಹೆಂಗೆ? ಇಲ್ಲಿ ಸ್ವಲ್ಪ ಜನ ಏನು ಮಾಡ್ತಾರೆ ಸರ್, ನಾವು ರೀಟೆಂಡರ್ ಮಾಡಬೇಕಂತ ನೋಡಿಸ್ಕೊಳ್ಳೋಣ, ಅವೆಲ್ಲ ಕೋಟಿಗೆ ಹೋಗ್ತಾರೆ ಸರ್. ಲಾಸ್ಟ್ ಟೈಮ್ 39 ಮಳಿಗೆ ಅದೇ ಥರ ಆಗಿತ್ತು ಸರ್. ಕೋಟಿಗೆ ಹೋದ ಮತ್ತು ನಮ್ಮದು ಮುನ್ಸಿಪಾಲ್ಟಿ ಲಾಸ್ ಪಬ್ಲಿಕ್ ತೊಂದರೆ ಸರ್. ಹಾಗಾಗಿ ನಾವು